ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಬೀನ್ಸ್ ಉದ್ಯಮದಿಂದ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಏನು ಯುದ್ಧ ನಡೀತಾ ಇದೆ, ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ದೇಶಗಳಲ್ಲಿ ನಮಗೆ ಬೈ ಪ್ರಾಡಕ್ಟ್ ಆದ ಕೆಮಿಕಲ್ಸ್ ರೇಟ್ ಇದಕ್ಕಿದ್ದಂಗೆ ಜಂಪ್ ಆಗಬೇಕು. ಒಂದು ವಾರದಿಂದ ನಮಗೆ ಒಂದು ಪ್ಯಾಂಟ್ ಮೇಕಿಂಗ್ ನಲ್ಲಿ ಡೈರೆಕ್ಟ್ ಆಗಿ ₹100 ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ಭಾರಿ ನಷ್ಟ ಆಗಿದೆ. ಯಾಕಂದ್ರೆ ನಾವು ಹಬ್ಬದ ಸೀಸನ್ ನಲ್ಲಿ ನಾವು 3-4 ತಿಂಗಳಿಂದ ಆರ್ಡರ್ಸ್ ನಾವು ಬುಕ್ ಮಾಡ್ಕೊಂಡಿರ್ತೀವಿ. 1000 ಪ್ಯಾಂಟ್, ಒಬ್ಬೊಬ್ರದ್ದು 2000 ಪ್ಯಾಂಟ್, 3000 ಪ್ಯಾಂಟ್ ಬುಕ್ ಮಾಡ್ಕೊಂಡಿರ್ತೀವಿ. ಈಗ ನಮಗೆ ₹100 ಹೈಕ್ ಆಯ್ತು. ಈಗ ನಾವು ಅವ್ರಿಗೆ ಕಳ್ಸಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಆ ತರ ಪ್ಯಾಂಟ್ ಇಂದ ಡೈರೆಕ್ಟ್ ಆಗಿ ₹100 ಲಾಸ್ ಆಗ್ತಾ ಇದೆ. ಕೆಮಿಕಲ್ಸ್ ಬರುತ್ತಾನಾ ಅಥವಾ ಅದಕ್ಕೂ ನಿರ್ಬಂಧ ಇರೋದು? ಈಗ ಬರ್ತಾ ಇಲ್ಲ. ಇರೋದನ್ನ ರೇಟ್ ಹೈಕ್ ಮಾಡ್ಬಿಟ್ಟಿದ್ದಾರೆ. ಈಗ ಯಾವುದು ಬರ್ತಾ ಇಲ್ಲ. ಅಲ್ಲಿಂದ ಬೈ ಪ್ರಾಡಕ್ಟ್ ಬರ್ತದೆ ನಮ್ಗೆ. ಅದ್ರಲ್ಲಿಂದ ಇಲ್ಲಿ ಇಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಟೈಪ್ ಕೆಮಿಕಲ್ ಎಲ್ಲ ತಯಾರಾಗ್ತದೆ ಇಂಡಿಯಾದಲ್ಲಿ. ನಮ್ಗೆ ಕಚ್ಚಾ ವಸ್ತುನೇ ಸಿಗ್ಲಿಲ್ಲ ಅಂದಾಗ ಕಷ್ಟ ಆಗ್ತದೆ ತಯಾರು ಮಾಡ್ಲಿಕ್ಕೆ. ಅದನ್ನ ಮನಸ್ಸಿನಾಗ ಇಟ್ಕೊಂಡು ಇಲ್ಲಿರೋ ಉದ್ಯಮಗಳೆಲ್ಲವೂ ರೇಟ್ ಹೈಕ್ ಮಾಡಿ ಸರ್, ಈ ಪ್ಯಾಂಟ್ ಶರ್ಟ್ ಏನ್ ಬೆಲೆ ಜಾಸ್ತಿ ಆಗೋ ಚಾನ್ಸಸ್? ಈಗ ಆಟೋಮೆಟಿಕ್ ಆಗಿ ಈಗ ನಾವು ತಯಾರು ಮಾಡೋರೆ ನಾವು ನಿಂದಿರ್ಸ್ಬಿಟ್ಟಿವಿ ಅಂದ್ರೆ ನಮ್ಗೆ ಲಾಸ್ ಆಗ್ತದೆ ಅಂದ್ರೆ ಆಟೋಮೆಟಿಕ್ ಜಂಪ್ ಆಗೇ ಆಗ್ತದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸರ್ಕಾರಕ್ಕೆ ಏನು ನೀವು ಡಿಮ್ಯಾಂಡ್ ಮಾಡ್ತೀರಿ ಸರ್ ಈ ಸಮಯದಲ್ಲಿ? ಸರ್, ನಮ್ಮ ಉದ್ಯಮಗಳಿಗೆ ಜೀವ ತುಂಬಿಸ್ಬೇಕು ಅವರು ಬೇರೆ ರೀತಿಯಲ್ಲಿ. ಸರ್ಕಾರ ಮನ್ಸು ಮಾಡಿದ್ರೆ ಇದೊಂದು ದೊಡ್ಡದಲ್ಲ. ಬಟ್ ಈ ಕಡೆ ಸ್ವಲ್ಪ ನಮ್ಮ ಬಳ್ಳಾರಿ ಜೀನ್ಸ್ ಉದ್ಯಮ ಕಡೆ ಸ್ವಲ್ಪ ಗಮನ ಹರಿಸಿ ನಮ್ಮನ್ನೆಲ್ಲ ಗಟ್ಟಿಗೆ ಹಾಕ್ಬೇಕು ವಿನಂತಿ ಮಾಡುವ. ಸ್ಟಾರ್ಟ್ ಆಗತ್ತಲ್ಲ, ಅಮೇರಿಕಾ, ಇಸ್ರಾಯೇಲ್, ಇದು ಇರಾನ್ದು, ಇದು ಏನಾಗತ್ತೆ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ನಮ್ಮದು ಎಲ್ಲ ಕೆಮಿಕಲ್ಸು ಅಲ್ಲಿಂದ ಬರೋದು. ನಾವು ಒಂದು 3-4 ತಿಂಗಳ ಕೆಳಗೆ ಆರ್ಡರ್ ತಗೊಂಡಿರ್ತೀವಿ ಒಂದು ಪ್ಯಾಂಟ್ ರೆಡಿ ಆಗಾಕ. ಅವಾಗ ನಾವು ಏನು ತಗೊಂಡಿವಿ ಆರ್ಡರ್ ರೇಟು, ಇವಾಗ ಒಂದು ₹100-150 ಜಾಸ್ತಿ ಆಗುತ್ತೆ ರೇಟ್. ನಾವು ಆ ಆರ್ಡರಿಗೆ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ. ಇಟ್ಟರೆ ನಾವು ಕ್ರೆಡಿಟಿಗೆ ತಂದಿರ್ತೀವಿ. ಇವಾಗ ರಂಜಾನ್ ಹಬ್ಬ ಆದಮೇಲೆ ಎಲ್ಲ ಪೇಮೆಂಟ್ ಮಾಡಬೇಕು. ಅವ್ರಿಗೆ ಹೆಂಗ್ ನಾವು ಪೇಮೆಂಟ್ ಮಾಡ್ಬೇಕಂತೇಳಿ ಲಾಸಿಗೆ ಕೊಡಬೇಕು. ಕೊಟ್ಟರೆ ಮತ್ತೆ ಅದು ನಾವು ರಿಕವರಿ ಹೆಂಗ್ ಮಾಡಬೇಕು, ಅದು ಎಲ್ಲ ಆಲೋಚನೆಗೆ ನಮ್ಗೆ ಏನಾಗತ್ತೆ ಅಂದ್ರೆ ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ. ಸೀಸನು ಅದು ಒಂದು. ಇವಾಗ ಮಾರ್ಕೆಟ್ ಕೂಡ ಏನಿಲ್ಲ. ಇಷ್ಟು ಪ್ರಾಬ್ಲಮ್ ಇದ್ರೂ ಕೂಡ ಮಾರ್ಕೆಟಿಂಗ್ ಏನಿಲ್ಲ. ಅಲ್ಲಿ ಜೀನ್ಸ್ 60-70% ನಡೀತಾ ಇದೆ. ಎಲ್ಲ ಪ್ರಾಡಕ್ಟ್ ಹೋಗ್ಬೇಕು. ಆದ್ಮೇಲೆ ಗೌರ್ಮೆಂಟ್ಲಿಂದ ನಮ್ಗೆ ಏನೋ ಒಂದು ಸಬ್ಸಿಡಿ, ಟ್ಯಾಕ್ಸ್ ಅಲ್ಲಿ, ಕರೆಂಟ್ ಬಿಲ್ ಅಲ್ಲಿ, ಲೇಬರ್ಸಿಗೆ ಏನಾನೋ ಒಂದು ಕೊಟ್ರೆ ನಮ್ಗೆ ಸ್ವಲ್ಪ ಅದರ ರಿಕವರ್ ಆಗುತ್ತೆ ಅಷ್ಟೇ. ಬಿಟ್ಟು ನಮ್ಗೆ ಕಮ್ಮಿ. ನನ್ನ ಹೆಸರು ಮೊಹಮ್ಮದ್ ಗೌಡ್. ಕೆಮಿಕಲ್ ಬರ್ತದೆ. ಎಲ್ಲ ತಗೋಬಹುದು ಸ್ವಲ್ಪ ಒಳ್ಳೆಯದು. ಸರ್, ಈಗ ಚೈನಾದಿಂದ ಬರುತ್ತೆ ಅಂದ್ರಲ್ಲ ಸರ್ ಮೊದಲಿಗೆಲ್ಲ? ಚೈನಾದಿಂದಲೂ ಬರ್ತದೆ. ಬಟ್ ಚೈನಾದಿಂದ ಬರೋದು ಕೆಲವು ಕಲರ್ಸ್ ಹೆಂಗಾಗ್ತಾವಂದ್ರೆ ನಮ್ ಪ್ಯಾಂಟೇ ಅರ್ಧೋಗ್ಬಿಡ್ತದೆ. ನಾವು ಇದನ್ನ ಡ್ರಮ್ ನೋಡಿರಲ್ಲ, ನಮ್ ಫ್ಯಾಕ್ಟರಿ ಡ್ರಮ್ ನೋಡಿರಲ್ಲ. ಆ ಡ್ರಮ್ ನಲ್ಲಿ ಒಂದು ಡ್ರಮ್ ಕೆಪಾಸಿಟಿ ಇರ್ತದೆ. 200 ಪ್ಯಾಂಟ್, 300 ಪ್ಯಾಂಟ್, 150 ಪ್ಯಾಂಟ್ ಡ್ರಮ್ ಕೆಪಾಸಿಟಿ ಇರ್ತದೆ. ಅದರಲ್ಲಿ ನಾವೇನ್ ಮಾಡ್ತೀವಿ, ಈ ಕಚ್ಚಾ ಪ್ಯಾಂಟ್ ಹಾಕಿದ್ಮೇಲೆ ನಮ್ಗೆ ಯಾವ ಕಲರ್ ಬೇಕು ಅಂತ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ತೀವಿ ಹೆಸರುಗಳು. ಆ ಕೆಮಿಕಲ್ದು ನಾವು ತಕ್ಕಂಗೆ ಹೌದು ಕೆಜಿ. ಒಂದೊಂದು ಕೆಮಿಕಲ್ ಒಂದೊಂದು, ಅದರಲ್ಲಿ 100 ರಕ ಇದಾವೆ ಸರ್. ಪರ್ಟಿಕ್ಯುಲರ್ ಆಗಿ ಯಾವ ದೇಶದಿಂದ ಬರುತ್ತೆ ಸರ್? ಸರ್, ಇದ್ರದ್ದು ಪ್ರಾಡಕ್ಟ್ ಬಂದೆ. ಈಗ ನಮ್ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಕೆಮಿಕಲ್ ಮ್ಯಾಕ್ಸಿಮಮ್ ನಮ್ ಫರ್ಟಿಲೈಸರ್ಗಾಗ್ಲಿ ಈ ಕೆಮಿಕಲ್ ಬೈ ಪ್ರಾಡಕ್ಟ್. ಇನ್ನು ಕೆಲವು ಟ್ಯಾಬ್ಲೆಟ್ಸ್ ಕೂಡ ಬೈ ಪ್ರಾಡಕ್ಟ್ ಆಗೇ ಬರೋದು. ಈಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಈ ಯುದ್ಧದ ಭೀಕರ ಸ್ಥಿತಿ ಇನ್ನೂ ಹೆಚ್ಚಾಗ್ತಾ ಇದೆಯಲ್ಲ. ಇದ್ದಿದ್ದೆ ನಮ್ಮ ಇಂಡಿಯಾದಲ್ಲಿ ಇದ್ದಿದ್ದ ಸ್ಟಾಕ್ನೇ ಈಗಿರೋದು. ಈಗ ಬಿಫೋರ್ ಬಂದಿದ್ದ ಸ್ಟಾಕ್ ನಮ್ಮಲ್ಲಿ ಇದೆ. ಅದನ್ನೇ ರೇಟ್ ಜಂಪ್ ಮಾಡಿದ್ರು, ಜಾಸ್ತಿ ಮಾಡಿದ್ರು. ಲೀಟರ್ ಟೈಪ್ ಬರ್ತದೆ, ಕೆಲವು ಪೌಡರ್ಸ್ ಬರ್ತವೆ.
ಈಗ ಒಂದೊಂದು ಕಂಪನಿದು ಈ ಒಂದೊಂದು ಕಡೆ rate, ಅಂದಾಜು ಈಗ 40ರಿಂದ 50% ಜಂಪ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿರೋ ಡೀಲರ್. ಈಗ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನಮ್ ಟ್ರಂಪ್ ಕಮೇನಿ ಅವ್ರ ಪುತ್ರ ಅವರಿಬ್ಬರು ಡಿಸೈಡ್ ಯುದ್ಧದಲ್ಲ ಸರ್ ನಾನು ಕೇಳಿದ್ದು. ಈಗ ನಿಮ್ಮ ಹತ್ರ ಸ್ಟಾಕ್ ಇದೆಯಲ್ಲ ಇದು ಎಷ್ಟು ದಿವಸಕ್ಕಾಗತ್ತೆ ಇದು? ಸರ್ ನಮ್ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸರ್, ನಾವ್ ಹೆಂಗಂದ್ರೆ ಡೈಲಿ ಊಟ ಮಾಡೋರ್ನ ದುಡ್ಕೊಂಡು ಊಟ ಮಾಡೋರು, ಎಷ್ಟು ಬೇಕು ಅಷ್ಟು ತಗೊಳ್ಳೋದು, ಕೆಜಿ ಗಟ್ಲೆ. ಯಾರೋ ದೊಡ್ಡ ಡೀಲರ್ಸ್, ದೊಡ್ಡ ಫ್ಯಾಕ್ಟ್ರಿ ಇರೋರು, ದೊಡ್ಡ ಇರೋರು ಸ್ಟಾಕ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 1 ತಿಂಗಳು ಸ್ಟಾಕ್ ಮಾಡ್ತೀವಿ ಸರ್ ನಾವು ಕೆಮಿಕಲ್. ದುಡ್ಡಿದ್ದವರು 1 ತಿಂಗಳು ಸ್ಟಾಕ್ ಇರ್ತದೆ ನಮ್ಮಲ್ಲಿ ಅಷ್ಟೇ. ಕೆಲವರಾದ್ರೆ ಡೈಲಿ ತಂದ್ಕೊಂಡು ಕೆಜಿ 2 ಕೆಜಿ ಸೇಮ್ ನಮ್ಮ ಲೇಬರ್ಸ್ ಹೆಂಗ ನಾವು ದಿನ ಕೂಲಿಗೆ ಹೋಗಿ ನಾವ್ ಹೆಂಗ ದುಡ್ಡು ಅದೇ ಟೈಪ್ ನಮ್ ಜೀವನ ಆಗುತ್ತೆ. ಈ ಟೈಪ್ ಕಲರ್ಸ್ ಆಗ್ತವೆ. ಈ ಕೆಮಿಕಲ್ ನಲ್ಲಿ ಈ ಟೈಪ್ ಕಲರ್ಸ್ ನಾವು ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.